ಎಲ್ಲರೂ ಒಂದು ಸುತ್ತ ಮಾನವ ಸರಪಳಿ ನಿರ್ಮಿಸಬೇಕಿಲ್ಲ. ಈಗ ಪೂಜ್ಯರು ಬರುವವರೆಗೆ ಒಂದು 5 ನಿಮಿಷ ಎಲ್ಲರೂ ಒಂದು ಸುತ್ತ ನಿಲ್ರಿ. ಸರ್ಕಲ್ದಲ್ಲಿ ಎಲ್ಲರೂ ರೌಂಡ್ ಆಗಿ ನಿಲ್ಬೇಕಾಗಿದೆ ಅಂತೆ. ಧರ್ಮಸ್ಥಳದ ಭಕ್ತಾದಿಗಳು ಶಾಂತ ರೀತಿಯಿಂದ ಹೆಣ್ಮಕ್ಳು ಒಂದ್ ಸೈಡು, ಗಂಡ್ಮಕ್ಳು ಒಂದ್ ಸೈಡು, ಭಕ್ತಾದಿಗಳು ಗಂಡ್ಮಕ್ಳು ಒಂದ್ ಸೈಡ್ ನೀಡ್ರಿ, ಹೆಣ್ಮಕ್ಳು ಒಂದ್ ಸೈಡ್ ನೀಡ್ರಿ. ಅಲ್ಲಿ ನಾವು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥವರಾಗಿದ್ದೀವಿ. ಧರ್ಮಸ್ಥಳ ಅಂತಂದ್ರೆ ಭಾರತದ ಮೂಲೆ ಮೂಲೆಯಲ್ಲಿ ಕೂಡ ಕರ್ನಾಟಕದಲ್ಲಿ ನಮಗೆ ಯಾವುದೋ ಒಂದು ಜಗಲಿ ಅಂತ ಮಾಡ್ಕೊಂಡಿರ್ತೀವಿ. ಧರ್ಮಸ್ಥಳ ಕ್ಷೇತ್ರ ಅನ್ನೋ ಒಂದು ಪುಣ್ಯ ಕ್ಷೇತ್ರ ಇವತ್ತು ನಾವೆಲ್ಲ ಕೇಳುವಂತದ್ದು ಬಹಳ ದುಃಖದ ಸಂಗತಿ ಇವತ್ತು ನಮಗೆ. ಯಾಕಂದ್ರೆ ಇದು ಧರ್ಮಸ್ಥಳದ್ದು 800 ವರ್ಷಗಳ ಇತಿಹಾಸ ಇದೆ ಇದರಲ್ಲಿ. ಇವಾಗ ಯಾರೋ ಬಂದು ಅದ ಐತಿ ಧರ್ಮಸ್ಥಳ ಬಗ್ಗೆ, ಪೂಜ್ಯರ ಬಗ್ಗೆ ಯಾರೇ ಏನೋ ಮಾತಾಡ್ರು ನಾವು ಮಹಿಳೆಯರಾಗಿ ಇವತ್ತು ಏನೈತಿ ಒಂದೊಂದು ಮಹಿಳೆಯನ್ನು ಇವತ್ತು ನಾವು ಪೂಜ್ಯರ ಫೋಟೋ ಇಟ್ಕೊಂಡು ಒಲೆ ಹೊತ್ತಿಸ್ತಾ ಇದ್ದೀವಿ. ಮಹಿಳೆಯರಿಗೆ ಅನುಕೂಲ ಆಗಿದೆ, ಹಾವು ಬೆಳಕೆ ರೈತರಿಗೆ ಅನುಕೂಲ ಆಗಿದೆ. ಈ ಸಂಘದಿಂದ ಸರ್ಕಾರನು ಮಾಡ್ಲೇ ಇದ್ದಿದ್ದು ಇವತ್ತು ಧರ್ಮಸ್ಥಳದ ಅಜ್ಜನವರ ಪುಣ್ಯದಿಂದ ಇವತ್ತು ನಮ್ಮ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಒಳ್ಳೆ ಉದ್ಯೋಗವನ್ನು ಹಾಗೂ ಒಳ್ಳೆ ಕೆಲಸಗಳನ್ನು ಧರ್ಮಸ್ಥಳ ಸಂಘದಿಂದ, ಧರ್ಮಸ್ಥಳ ಪೂಜ್ಯರಿಂದ ಆಗ್ತಾ ಇದೆ. ಅಂತದನ್ನ ಯಾರೋ ಅನಾಮಿಕ ಬಂದು ಇಲ್ಲಿದೆ ಅಲ್ಲಿದೆ ಅಂದ್ರೆ ಇವತ್ತು ನಾಳೆ ಇನ್ನೊಬ್ಬ ಬರ್ತಾನ. ವಿಧಾನಸೌಧದಲ್ಲಿ ಸಾಕಷ್ಟು ಹೆಣಗಳು ಹೂತಕ್ಕೆ ಒಂದು ವಿಧಾನಸೌಧ ಕೆಡುತ್ತಾರ ಇವರು? ಸರ್ಕಾರ ಕೆಡುತ್ತಾ ಹೇಳಿ? ಈಗ ಯಾರೋ 4 ಶಮೀರ ಆಮೇಲೆ ಜಯಂತ ಇಂಥವ್ರನ್ನೆಲ್ಲ ಬಂದ್ ಸುಳ್ಳು ಸಾಕ್ಷಿಗಳು ಹೇಳಕತ್ರ ಅಂದ್ರ ಅದಕ್ಕೆ ನಾವು ಇವತ್ತು ಖಂಡಿಸ್ತೇವೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡೋದೇನಂದ್ರೆ ಇವತ್ತಾದ ಸಂಗತಿ ಇನ್ನು ಮುಂದೆ ಆಗದಂಗ ಅವ್ರನ್ನೆಲ್ಲ ಕರೆಸಿ ನ್ಯಾಯವಾಗಿ ತನಿಖಾ ಒಂದು SIT ತನಿಖಾ ರಚಿಸಿ ಅದನ್ನ ಇದನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ ಸರ್ಕಾರಕ್ಕೆ. ಪದೇ ಪೂಜ್ಯರಿಗೆ ಅವಹೇಳನ, ಅವ್ರಿಗೂ ವಯಸ್ಸಾಗಿದೆ ಪಾಪ. ಪೂಜ್ಯರಿಗೆ 14 ವರ್ಷ ಎಲ್ಲರೂ ಮಕ್ಕೊಂಡಿದ್ರ ಇವರು? 14 ವರ್ಷ ಬಿಟ್ಟು ಇವಾಗ ಬಂದು ಅಲ್ಲೇ ಹೆಣ ಹೂತಾರೆ, ಇಲ್ಲಿ ಹೆಣ ಹೂತಾರೆ ಅಂದ್ರೆ ಇಡೀ ಕರ್ನಾಟಕ ಹಡ್ಲಿ ಇವರು. ನಾವು ಒಪ್ಕೋತೀರಾ ನೀವು ಅಷ್ಟ್ರು? ಯಾರೋ ಯೂಟ್ಯೂಬರ್ಸ್ ಬಂದು ಹಾಗೆ ಹೀಗೆ ಧರ್ಮಸ್ಥಳ ಅಲ್ಲ, ಎಷ್ಟೋ ವಿದ್ಯಾರ್ಥಿಗಳ ಜೀವನ ಆಗ್ತಾ ಇದೆ, ಎಷ್ಟೋ ಒಲೆಗಳು ಹೊತ್ತುತ್ತಾ ಇದೆ ಇವತ್ತು ಧರ್ಮಸ್ಥಳ. ಇದರಿಂದ ಯಾವುದೇ ಸರ್ಕಾರ ಆಗ್ಲಿ ಯಾವುದೇ ಇದಾಗ್ಲಿ ಯಾರೋ ಅದನ್ನ ಇದನ್ ಮಾಡಿಲ್ಲ. ಅಂತದನ್ನ ಪೂಜ್ಯರು ಇವತ್ತು ಮಾಡ್ಯಾರ ಅಂದ್ರೆ ನಮ್ಗೆ ಹೆಮ್ಮೆ ಆಗ್ಬೇಕು, ನಮ್ ಕರ್ನಾಟಕಕ್ಕೆ ಹೆಮ್ಮೆ ಆಗ್ಬೇಕ್ರಿ ಇದು. ಅದನ್ನ ಬಿಟ್ಟುಕೊಟ್ಟು ಅವ್ರು ಹಂಗೆ ಇವ್ರ ಹಿಂಗೆ ಏನೇ ಬರ್ಲಿ ಇವತ್ತು ನಾನು ಮಹಿಳಾ ಪರವಾಗಿ ಹೇಳ್ತಾ ಇದ್ದೀನಿ. ಇವತ್ತೈದು DC ಅವರಿಗೆ ನನಗೆ ಕೇಳ್ಕೊಳ್ಳೋದು ಇಷ್ಟೇ, ಇನ್ನು ಮುಂದೆ ಏನ್ರ ಆದ್ರೆ ನಾವು 1 ಲಕ್ಷ ಮಹಿಳೆಯರನ್ನ ಸೇರಿಸಿ ಇಲ್ಲೇ ನಾವು ಜೀವ ಕೊಡಕ್ಕೆ ಪೂಜ್ಯರಿಗೆ ರೆಡಿ ಇದ್ದೇವಂತೆ. ಪೂಜ್ಯರಿಗೆ ರೆಡಿ ಇದ್ದೇವೆ, ನಾವು ಜೀವ ಕೊಡ್ತೇವೆ ಇವತ್ತು. ಯಾಕಂದ್ರೆ ಅವ್ರು ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ ಧರ್ಮಸ್ಥಳ ಪೂಜ್ಯರು ಹೆಂಗೆ ಏನೇ ಇವತ್ತು ಎಷ್ಟೋ ಸಾವಿರಾರು ಕುಟುಂಬಗಳು ಅವರಿಂದ ಒಲೆ ಹೊತ್ತುತ್ತಾ ಇದ್ದಾವೆ. ಅಂತ ಕುಂತ್ಕೊಂಡು ಅನಾಮಿಕ ಬಂದ ಅದನ್ನ ಹಡ್ರಿ ಇದನ್ನ ಹಡ್ರಿ ಸಿಗ್ಬೇಕಾಗಿತ್ತಲ್ಲ, ಸಿಗ್ಬೇಕಾಗಿಲ್ಲ. ಯಾಕೆ ಸಿಕ್ಕಿಲ್ಲ ಅದು? ಸಿದ್ದರಾಮಯ್ಯನವರೇ ಇನ್ನು ಮುಗಿಸ್ಬಿಟ್ರಿ, ಇಷ್ಟಕ್ಕೆ ಮುಗಿಸಿ. ಇನ್ನು ಮುಂದೆ ಏನಾದ್ರು ಇದೇ ತರ ಆದ್ರೆ ನಾವು ಎಲ್ಲ ಮಹಿಳೆಯರು ಕರ್ನಾಟಕ ತುಂಬಾ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಇಲ್ಲಾತು ನಾವು ಪೂಜಾರಿಗೆ ಜೀವ ಕೊಡಕ್ಕೂ ರೆಡಿ ಅದೇವಿ. ರತ್ನಗೋವಿ